ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣ ಇದು. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕು ಒಡೆದಿದ್ದ ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ನಾಶ ಆಗಿದ್ದಾವೆ. ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಕೂಡ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಾಲುವೆ ಒಡೆದ ಪರಿಣಾಮ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಭೂಮಿ ಕೊಚ್ಚಿಕೊಂಡು ಹೋದಂತಹ ಘಟನೆ ಮುಳವಾಡದಲ್ಲಿ ನಡೆದಿದೆ. ವಿಜಯಪುರದ ಮುಳವಾಡ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣ ಇದು. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕು ಒಡೆದಿದ್ದ ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ನಾಶ ಆಗಿದ್ದಾವೆ. ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಕೂಡ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಾಲುವೆ ಒಡೆದ ಪರಿಣಾಮ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಭೂಮಿ ಕೊಚ್ಚಿಕೊಂಡು ಹೋದಂತಹ ಘಟನೆ ಮುಳವಾಡದಲ್ಲಿ ನಡೆದಿದೆ. ವಿಜಯಪುರದ ಮುಳವಾಡ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣ ಇದು. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕು ಒಡೆದಿದ್ದ ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ನಾಶ ಆಗಿದ್ದಾವೆ. ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಕೂಡ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಾಲುವೆ ಒಡೆದ ಪರಿಣಾಮ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಭೂಮಿ ಕೊಚ್ಚಿಕೊಂಡು ಹೋದಂತಹ ಘಟನೆ ಮುಳವಾಡದಲ್ಲಿ ನಡೆದಿದೆ. ವಿಜಯಪುರದ ಮುಳವಾಡ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣ ಇದು. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕು ಒಡೆದಿದ್ದ ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ನಾಶ ಆಗಿದ್ದಾವೆ. ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಕೂಡ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಾಲುವೆ ಒಡೆದ ಪರಿಣಾಮ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಭೂಮಿ ಕೊಚ್ಚಿಕೊಂಡು ಹೋದಂತಹ ಘಟನೆ ಮುಳವಾಡದಲ್ಲಿ ನಡೆದಿದೆ. ವಿಜಯಪುರದ ಮುಳವಾಡ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣ ಇದು. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕು ಒಡೆದಿದ್ದ ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ನಾಶ ಆಗಿದ್ದಾವೆ. ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಕೂಡ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಾಲುವೆ ಒಡೆದ ಪರಿಣಾಮ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಭೂಮಿ ಕೊಚ್ಚಿಕೊಂಡು ಹೋದಂತಹ ಘಟನೆ ಮುಳವಾಡದಲ್ಲಿ ನಡೆದಿದೆ. ವಿಜಯಪುರದ ಮುಳವಾಡ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣ ಇದು. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕು ಒಡೆದಿದ್ದ ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ನಾಶ ಆಗಿದ್ದಾವೆ.
ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಕೂಡ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಾಲುವೆ ಒಡೆದ ಪರಿಣಾಮ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಭೂಮಿ ಕೊಚ್ಚಿಕೊಂಡು ಹೋದಂತಹ ಘಟನೆ ಮುಳವಾಡದಲ್ಲಿ ನಡೆದಿದೆ. ವಿಜಯಪುರದ ಮುಳವಾಡ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣ ಇದು. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕು ಒಡೆದಿದ್ದ ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ನಾಶ ಆಗಿದ್ದಾವೆ. ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಕೂಡ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಾಲುವೆ ಒಡೆದ ಪರಿಣಾಮ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಭೂಮಿ ಕೊಚ್ಚಿಕೊಂಡು ಹೋದಂತಹ ಘಟನೆ ಮುಳವಾಡದಲ್ಲಿ ನಡೆದಿದೆ. ವಿಜಯಪುರದ ಮುಳವಾಡ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣ ಇದು. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕು ಒಡೆದಿದ್ದ ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ನಾಶ ಆಗಿದ್ದಾವೆ. ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಕೂಡ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಾಲುವೆ ಒಡೆದ ಪರಿಣಾಮ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಭೂಮಿ ಕೊಚ್ಚಿಕೊಂಡು ಹೋದಂತಹ ಘಟನೆ ಮುಳವಾಡದಲ್ಲಿ ನಡೆದಿದೆ. ವಿಜಯಪುರದ ಮುಳವಾಡ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣ ಇದು. ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕು ಒಡೆದಿದ್ದ ಕಾಲುವೆ ಒಡೆದು ಗೋಧಿ, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳು ನಾಶ ಆಗಿದ್ದಾವೆ. ಕಾಲುವೆ ಒಡೆದ ಪರಿಣಾಮ 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿ ಹೋದ ಬೆಳೆಗಳು ಹಾಗೂ ಫಲವತ್ತಾದ ಮಣ್ಣು ಕೂಡ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಕಾಲುವೆ ಒಡೆದ ಪರಿಣಾಮ ಫಲವತ್ತಾದಂತಹ ಮಣ್ಣು, ಫಲವತ್ತಾದಂತಹ ಭೂಮಿ ಕೊಚ್ಚಿಕೊಂಡು ಹೋದಂತಹ ಘಟನೆ ಮುಳವಾಡದಲ್ಲಿ ನಡೆದಿದೆ. ವಿಜಯಪುರದ ಮುಳವಾಡ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ.